ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ವಾರಾಣಸಿ ಮೈಸೂರದ ಪಾರ್ಟ್ 2ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಪಾರ್ಟ್ 1 ಒಳಗೆ ನಾವು ಬಂದೀವಿ ರೀ ಬಾಬಾ ವಿಶ್ವನಾಥನ ನಗರಿ ಕಾಶಿಯಿಂದ 12 ಜ್ಯೋತಿರ್ಲಿಂಗ ಒಳಗೆ ಒಂದಾದಂಥ ಒಂದು ಜ್ಯೋತಿರ್ಲಿಂಗ ಬಾಬಾ ವಿಶ್ವನಾಥ ಕಾಶಿ ಮಂದಿರದ ದರ್ಶನ ಮಾಡೋಕ್ಕಂತ ಹೋಗಿರ್ಕಿಲ್ಲ ರೀ. ನಾನು ಬೇರೆ ಕೆಲಸದ ಮೇಲೆ ಹೋಗಿದ್ದೆ. ಅದಕ್ಕೆ ನಿಮ್ಗೆ ಕನೆಕ್ಟ್ ಮಾಡುವಂಥ ಟ್ರೈನ್ ತೋರಿಸ್ಬೇಕು ಅನ್ನೋದು ನಂದು ಆಸೆ ಇತ್ತು. ಸೊ ಅಲ್ಲಿಂದ ಜರ್ನಿ ಮಾಡ್ಕೊಂಡು ನಾವು ಮೇನ್ ಆ್ಯಕ್ಷನ್ ಎಲ್ಲ ನೋಡ್ಕೊತ ಈ ನಮ್ಮದೇ ಆದ ಸೌತ್ ವೆಸ್ಟರ್ನ್ ರೈಲ್ವೇಸ್ದ ವಾರಣಾಸಿ ಮೈಸೂರು 2688 ಒಳಗೆ ಜರ್ನಿ ಮಾಡಿ ಮಸ್ತ್ ಊಟ ಎಲ್ಲ ರಿವ್ಯೂ ಮಾಡ್ಕೊಂತ ಬಂದೀವಿ. ಸೊ ನಾವೀಗ ಫೈನಲಿ ರೀಚ್ ಆಗೀವಿ ಮಹಾರಾಷ್ಟ್ರದ ಸೊಲ್ಲಾಪುರಿಗೆ. ಟೈಮ್ ಬಂದ್ಬಿಟ್ಟು 1:20. ಥರ್ಡ್ ಡೇ ಇದೆ ನಮ್ಮದು ವಾರಣಾಸಿ ಮೈಸೂರು ಎಕ್ಸ್ಪ್ರೆಸ್ ಒಳಗೆ. ಈ ಥರ್ಡ್ ಡೇ ಒಳಗೆ ನಮ್ಮ ಕರ್ನಾಟಕ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಈಗ ನಮ್ಮದು ನೆಕ್ಸ್ಟ್ ಸ್ಟಾಪ್ 2:15ಗೆ ಕಲಬುರಗಿ ಐತಿ. ಸೊ ಅದಕ್ಕಿಂತ ಮೊದಲು ಇಲ್ಲಿ ಸ್ಟೇಷನ್ ನೋಡ್ರಿ, ಖಾಲಿ ಐತಿ, ಯಾರೂ ಇಲ್ಲ. ಈ ಯಾವಾಗಲೂ ಈ ಸ್ಟೇಷನಿಗೆ ಬರ್ತಾನೆ ಅಂದ್ರೆ ನನ್ನ ಬ್ಯಾಗಿಂದ ನನಗೆ ನೆನಪಾಗುತ್ತೆ. ಬ್ಯಾಗ್ ತುಡುಗಾಗಿದ್ದಾನೆ. ನಮ್ಮ ಮುಂದೆ ಕೊಯಮತ್ತೂರು ರಾಜ್ಕೋಟ್ ಎಕ್ಸ್ಪ್ರೆಸ್ ನಮ್ಮನ್ನು ಓಟೆಗೆ ಹೊಡ್ಕೊಂಡು ಹೋಗ್ತಾ ಹಿಂದಿನ ವಿಡಿಯೋ ಒಳಗೆ ನೋಡಿದಂತೆ ಅನ್ಕೋತೀನಿ. ಭಾಳ ಮಜಾ ಬಂತು. ಈ ವಿಡಿಯೋನು ಭಾರಿ ಮಜಾ ಬರೋದೈತಿ. ಯಾಕಂತಂದ್ರೆ ನಾವು ಈ ವಿಡಿಯೋ ಒಳಗೆ ಕವರ್ ಮಾಡೋರಿದ್ದೀವಿ ಕಲಬುರಗಿ, ವಾಡಿ, ರಾಯಚೂರು, ಯಾದಗಿರಿ, ಉಲ್ಟಾ ಇದೆ, ಆಮೇಲೆ ಗುಂತಕಲ್ ಬೆಳಗ್ಗೆ, ಆಮೇಲೆ ಬಳ್ಳಾರಿ, ಚಿತ್ರದುರ್ಗ, ರಾಯದುರ್ಗ, ಚಿಕ್ಕಜಾಜೂರು, ಕಡೂರು, ಅರಸೀಕೆರೆ, ತುಮಕೂರು, ಆಮೇಲೆ ಬೆಂಗಳೂರು, ಯಶವಂತಪುರ, ಮಂಡ್ಯ, ಮೈಸೂರು. ಸೊ ಇದು ನಮ್ಮದು ಪೂರ್ತಿ ರೂಟ್ ಇರೋದೈತಿ. ಈಗ 1 ಗಂಟೆಗೆ ಆಗತೈತಿ. ಇವತ್ತು ರಾತ್ರಿ 9:00 ನಾವು ಹೋಗಿ ತಲುಪ್ತೀವಿ. ಇನ್ನು ನಮ್ಮ ಕಡೆ ಭಾಳ ಅಂದ್ರೆ ಭಾಳ ಟೈಮ್ ಐತ್ರಿ. ಸೊ ಎಕ್ಸ್ಪ್ಲೋರ್ ಮಾಡೋಂಥ ಈ ಟ್ರೈನ್ ಜರ್ನಿನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗುವಂಥ ಸೂಪರ್ ಫಾಸ್ಟು ಬರಾಕೈತಿ ನೋಡ್ರಿ. 1:45 ಅದ್ರ ಟೈಮಿಂಗ್ ಐತಿ. ಬಟ್ 1:24ಕ್ಕೆ ಅನೌನ್ಸ್ಮೆಂಟ್ ಆಗತೈತಿ. ಅದು ಭಾಳ ಬಿಫೋರ್ ಬರುತ್ತೆ. ಅದು ನಮ್ಮನ್ನು ಓವರ್ಟೇಕ್ ಮಾಡುತ್ತೆ ಅಂತೇಳಿ ಅನ್ಕೋತೀನಿ. ಇಲ್ಲೇ ಓವರ್ಟೇಕ್ ಆಗುತ್ತೋ ಇಲ್ಲೋ ಅಂತ ನೋಡೋಣ ಅಂತ. लोकमान्य तिलक टर्मिनस डॉक्टर MGR चेन्नई सेंट्रल सुपरफास्ट एक्सप्रेस प्लॅटफॉर्म क्रमांक 1 वर येत आहे. गाडी संख्या 1216D लोकमान्य तिलक टर्मिनस डॉक्टर MGR चेन्नई सेंट्रल सुपरफास्ट एक्सप्रेस प्लॅटफॉर्म क्रमांक 1 वर ಈ ಗಾಡಿ ಬಂತ, ನಮ್ಮ ಗಾಡಿಗೆ ಸಿಗ್ನಲ್ ಸಿಕ್ತ ನೋಡ್ರಿ. ಇಲ್ಲೇ ಸಿಗ್ನಲ್ಲ ಎಲ್ಲೋ ಲೋಕಮಾನ್ಯ ತಿಲಕ್ MGR ಚೆನ್ನೈ ಸೆಂಟ್ರಲ್ ಭಾರಿ ಫಾಸ್ಟೆಸ್ಟ್ ಗಾಡಿ ಇರುತ್ತೆ. ಭಾರಿ ಅಂದ್ರೆ ಭಾರಿ ಫಾಸ್ಟೆಸ್ಟ್ ಗಾಡಿ. ನೀವೇನರ ಪುಣೆಯಿಂದ ಬೆಂಗಳೂರಿಗೆ ಫಾಸ್ಟಾಗಿ ಬರೋಕ್ಕೆ ಯೋಚನೆ ಮಾಡತ್ತೀರಿ ಅಂದ್ರೆ ಇದನ್ನು ತೊಗೊಂಡು ಕನೆಕ್ಟಿಂಗ್ ಆಗಿ ನೀವು ಕಲಬುರಗಿ ಒಂದೇ ಬಾರ್ ತೊಗೋಬೋದು. ಪ್ಯಾರಲೆಲ್ಲ ಎಂಟ್ರಿ ಹೊಡೆದಂಗೆ ಕಾಣತೈತಿ. ಬಟ್ ಇದು ಒಂದು ಎಂಟ್ರಿ ಹೊಡೆಯೋದು, ಒಂದು ಎಕ್ಸಿಟ್ ಹೊಡೆಯೋದು. ಈ 2 ಗಂಟೆಗೆ ಅಂದ್ರೆ ಹೋಗಿ ನಾವು ಆಲ್ಮೋಸ್ಟ್ ರೀಚ್ ಆಗಿಬಿಡ್ತಿದ್ವಿ ಕಲಬುರಗಿಗೆ. ಟೈಮಿಂಗ್ ನೋಡ್ರಿ 1:33 ಆಗೈತಿ. ಸೊ ನೋಡಿನಂತ ಕವರ್ ಮಾಡೋದಾದ್ರೆ ಮಾಡ್ತೀನಿ. ಹೋಗಿ ಮಾಡ್ಕೊಂಬರ್ರಿ. ಬ್ಯಾಕ್ ಟು ನಮ್ಮ ಕರುನಾಡು. ಟೈಮ್ ತೋರ್ಸೋಕ್ಕಾಗತ್ತೆ ರೀ. ಬಟ್ ಟೈಮ್ ಆಲ್ಮೋಸ್ಟ್ 3 ಗಂಟೆ ಆಗೈತೆ. ಈಗ ನಾವೀಗ ಎಂಟ್ರಾಗೀವಿ ನಮ್ಮ ಕಲಬುರಗಿಗೆ. ವೆಲ್ಕಮ್ ಟು ಕರುನಾಡಿಗೆ ನಿಮಗೆ ಸ್ವಾಗತ ಸುಸ್ವಾಗತ ರೀ. ಸೊ ತೋರಿಸ್ಬೇಕಂತಿತ್ತ ಎಚ್ಚರ ಇದ್ದೆ, ಮತ್ತು ಇನ್ನು ಬಿಡೋಕ್ಕಾಗತ್ತೆ ತೋರಿಸ್ಬೇಕಂತೇಳಿ ಎದ್ದು ಬಂದೆ. ಕಲಬುರಗಿಗೆ 2:17 ಟೈಮಿಂಗ್ ಇತ್ತು. 45 ನಿಮಿಷ ನಾವು ಡಿಲೇ ಆಗಿದ್ದೀವಿ. ಡಿಲೇ ಹಾಕೋದಿವಂತೂ ನಿಮ್ಗೆ ಗೊತ್ತೈತೆ, ಯಾಕಂದ್ರೆ ನಾವು ಸೊಲ್ಲಾಪುರದಿಂದನೇ ಡಿಲೇನ ಬಿಟ್ಟಿದ್ವಿ. ಸೊ ಹಿಂಗಾಯ್ತು ನೋಡ್ರಿ. ಕಲಬುರಗಿಗೆ ಜಂಕ್ಷನ್ ಯಾಕಂತಂದ್ರೆ ಒಂದು ಲೈನ್ ಇಲ್ಲಿಂದ ಬೀದರ್ಗೂ ಹೋಗುತ್ತೆ. ನೀವೇನರ ನಮ್ಮ ಕಲಬುರಗಿ, ನಮ್ಮ ಕರ್ನಾಟಕ ಭಾಗದಿಂದ ಹೋಗೋಕೆ ವಾರಣಾಸಿ, ಪ್ರಯಾಗರಾಜ, ಅಯೋಧ್ಯ, ಕೊಪ್ಪರಗಾಂವ್ ಎಲ್ಲ ಹೋಗೋಕೆ ಚಿಂತೆ ಮಾಡತ್ತಾರೆ ಅಂದರು ನಿಮ್ಗೆ ಈ ಗಾಡಿ ಐತ್ರಿ. ಬೈ ವೀಕ್ಲಿ ಸಿಗುತ್ತೆ, ಟ್ಯೂಸ್ಡೇ ಮತ್ತು ಥರ್ಸ್ಡೇ. ಸೊ ಪ್ಲ್ಯಾನ್ ಮಾಡತ್ತಾರೆ ಅಂದ್ರೆ ನಿಮ್ಗೆ ಗಾಡಿ ಐತಿ. ಟಿಕೆಟ್ ಬೇಕಂದ್ರೆ ತಾತ್ಕಾಲ ಒಳಗೆ ಬುಕ್ ಮಾಡ್ಕೋಬೇಕು. ಬ್ಯಾಕ್ ಟು ಬ್ಯಾಕ್ ಅರೈವಲ್ ಇದ್ದೇ ಇರ್ತವೆ ರಾತ್ರಿ ಟೈಮ್ ಒಳಗೆ. ಬರ್ರಿ ಹೋಗೋಣಂತ ಮಕ್ಕಳು. ಈಗ 3 ಗಂಟೆ ಆತ. ಸೊ ಕಲಬುರಗಿ ಒಂದು ತೋರಿಸೋದೈತೆ. ಕಲಬುರಗಿ ಹೆಂಗೆ ಬಿಡೋಕ್ಕಾಗತ್ತೆ.
ವಾಡಿ ಜಂಕ್ಷನಿಗೆ ಎಂಟ್ರ್ ಅದೀವಿ ನೋಡ್ರಿ, ಮಕ್ಕೋಬೇಕಂತಲೇ ಆಗವಾತ. ಬಟ್ ಟ್ರೈನ್ ಒಳಗೆ ಒಂದು ಫಾಲ್ಟ್ ಆಗಿಬಿಟ್ಟೈತಿ, ಚಾರ್ಜರ್ ಎಲ್ಲ ಬಂದ್ ಮಾಡಿಬಿಟ್ರೆ ಬೆಳಿಗ್ಗೆ 6 ಮಟ. ಸೊ ಮೊಬೈಲ್ ಒಳಗೆ 1% ಚಾರ್ಜ್ ಐತಿ. ವಾಡಿಯಿಂದ ಒಂದು ಲೈನ್ ಮೇಲಿನ ಹೈದ್ರಾಬಾದಾಗ ಹೋಗ್ತಾ, ಒಂದು ಲೈನ್ ಗುಂತ್ಕಲ್ ಸೈಡ, ಒಂದು ಲೈನ್ ಸೋಲಾಪುರ ಸೈಡ, ಕಲಬುರ್ಗಿ ಸೈಡ್ ಅಂತ ಹೇಳ್ಬೋದು ನೀವು. ರಾತ್ರಿ 4 ಗಂಟೆ ಆಗ್ಬಂದೈತಿ. ಈಗ ಇನ್ನೂ ಮಕ್ಕೊಂಡಿಲ್ಲ. ಸೊ ಹೋಗಿ ಮಾಡ್ಕೊಳ್ಳೋಣ ಫೈನಲಿ. ನಂಗೆ ಗೊತ್ತೇ ಇರಲಿಲ್ಲ ಟ್ರೈನ್ ಒಳಗೆ ಇವು ಬಂದಾಗ್ಯಾವ ಅಂತೇಳಿ ಸುಮ್ಮನೆ ಎಲ್ಲ ಯೂಸ್ ಮಾಡೇನೀಗ. ಬೆಳಗ್ಗೆ 5 ಮಟ ಆನ್ ಮಾಡಂಗಿಲ್ಲ ಅವ್ರು. ಸೊ ಮಕ್ಕೊಂಡು ಎಲ್ಲರಿಗೂ ಶುಭ ಮುಂಜಾನೆ ರೀ. ಡೇ 3 ಇನ್ ಇಲ್ಲಿ ಹೇಳ್ರಿ ಮೈಸೂರು ವಾರಣಾಸಿ ಮೈಸೂರು ಎಕ್ಸ್ಪ್ರೆಸ್. ಸೊ ರಾತ್ರಿ ನಾವು ವಾಡಿಯಿಂದ ಮುಕ್ಕೊಂಬಿಟ್ಟಿದ್ವಿ. ಆಮೇಲೆ ಯಾದಗಿರಿಗೆ, ರಾಯಚೂರು, ಮಂತ್ರಾಲಯ ಅನ್ಕೊಂತ ಟ್ರೈನ್ ಬಂದಿತ್ತು. ಆಮೇಲೆ ಬೆಳಗ್ಗೆ 8:30 ಗುಂತಕಲ್. ಸೊ ಸಾರಿ, ನನ್ನ ಮೊಬೈಲ್ ಚಾರ್ಜ್ ಇಲ್ದಿದ್ದಕ್ಕೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಬೆಳಗ್ಗೆ ಗುಂತಕಲ್ದಾಗ ಅದು ನೋಡ್ತೀನಿ, ಮೊಬೈಲ್ದಾಗ ಚಾರ್ಜ್ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಸೊ ಚಾರ್ಜ್ ಇಟ್ಟು ರೆಡಿ ಮಾಡೋಕೆ ಟ್ರೈನ್ ಡಿಪಾರ್ಟ್ ಆಗಿಬಿಡ್ತೆ. ಸೊ ನಾವು ಈಗ ಡಿಪಾರ್ಟಾಗಿ ಬಳ್ಳಾರಿ ಹೊಂಟವ್ರಿ. 10 ಗಂಟೆಗೆ ನಮ್ದು ಬಳ್ಳಾರಿ ಸ್ಟಾಪ್ ಐತಿ. ಬಿಫೋರ್ ಹೋಗೋದಕ್ಕೆ ಅಲ್ಲೇ ನಿಂತ್ಕೊಂತಾನು ಹೊಂಟಾರ. ಭಾಳ ಸ್ಲ್ಯಾಕ್ ಗಾಡಿಗೆ ಏನಿಲ್ಲ ಅಂದರೂ ಪ್ರತಿಯೊಂದು ಸ್ಟೇಷನಿಗೂ ಒಂದು ಅರ್ಧ ಸ್ಲ್ಯಾಕ್ ಇದ್ದಂಗೆ ಅನ್ಸುತ್ತೆ ಈ ಗಾಡಿಗೆ. ಸೊ ಹೇಳೋದು ನಿಮಗೆ, ಈಗ ನಾವು ಬಳ್ಳಾರಿ ಹೆಚ್ಚಾಗ್ತೇವೆ. ಆಮೇಲೆ ಗೊತ್ತೈತೆ ರೂಟ ಚಿತ್ರದುರ್ಗ, ಕಡೂರು, ಅರಸೀಕೆರೆ. ನಾನು ಅಂದ್ಕೊಂಡಿದ್ದೆ ರಾಯದುರ್ಗ ಸ್ಟಾಪ್ ಇರ್ಬೋದು, ಚಿಕ್ಕಜಾಜೂರು ಸ್ಟಾಪ್ ಇರ್ಬೋದು, ಬೀರೂರು ಸ್ಟಾಪ್ ಇರ್ಬೋದು ಅಂತ. ಬಟ್ ಈಗ ಯಾವ ಸ್ಟಾಪ್ ಇಲ್ಲ. ಅರಸೀಕೆರೆ, ತುಮಕೂರು ಮೇಲೆ ಯಶವಂತಪುರ, ಬೆಂಗಳೂರು, ಮಂಡ್ಯ, ಮೈಸೂರು ಇಷ್ಟ ಸ್ಟಾಪ್ ಅದಾವ. ಇನ್ನು ವ್ಯಾಪ್ 7 ಲೀಡಿಂಗ್ ಐತೆ ನೋಡ್ರಿ ನಮ್ದು. ಈ ಸತ ಮುಂದೆ ಹೆಂಗೆ ಬಂತಪ್ಪ ಲೋಕೋ ಅಂತಂತಂದ್ರೆ ಗುಂತ್ಕಲ್ದಾಗ ಲೋಕೋ ರಿವರ್ಸ್ ಆಗೈತಿ. ಹತ್ತು ಟೈಮಿಂಗ್ ಇತ್ತು ರೀ. 20 ಮಿನಿಟ್ಸ್ ಬಿಫೋರ್ 9:50 ನಾವು ಅರೈವ್ ಆದ್ವಿ ನಮ್ಮ ಬಳ್ಳಾರಿಗೆ. ಸೊ ಆರಾಮಾಗಿ 10-25 ನಿಮಿಷ ಸ್ಟಾಪ್ ಐತಿ. ಯಾಕಂತಂದ್ರೆ ಇಲ್ಲಿ ನಮ್ದು 10 ನಿಮಿಷ 5 ನಿಮಿಷ ಇತ್ತು, 5 ನಿಮಿಷ ಇತ್ತು ಅನ್ಸುತ್ತೆ. ಸೊ ಆರಾಮಾಗಿ ನಮಗೆ 25 ನಿಮಿಷ ಇಲ್ಲೇ ಸ್ಟಾಪ್ ಅಂದ್ರೆ ಸಿಗುತ್ತೆ. ಇಷ್ಟದ್ದು ಏನು ರಾತ್ರಿ ಇತ್ತಲ್ರಿ, ವಾರಣಾಸಿಯಿಂದ ಬಿಟ್ಟ ಮೇಲೆ ಆ ರಾತ್ರಿ ಒಳಗೆ ಇದ್ರೊಳಗೆ ಚಾರ್ಜಿಂಗ್ ಬಂದ್ ಮಾಡಿರಲಿಲ್ಲ. ಅದಕ್ಕೆ ನಾನು ಕಾನ್ಫಿಡೆನ್ಸ್ ಮೇಲೆ ಚಾರ್ಜ್ ಇಟ್ಟಿರ್ತಿಲ್ಲ. 2ನೇ ರಾತ್ರಿ ಬಂದ್ ಮಾಡಿಬಿಟ್ರು. ಹೋಗ್ತೀರ ಇಲ್ರಿ ಬಂದಾಗತ್ತೆ, ಏನೋ ಮೇ ಬಿ ಅದು ಮೊನ್ನೆ ಬಂದಾಗಿಲ್ಲ, ನೀವು ಲೇಟಾಗಿಟ್ಟಿರ್ಬೋದು ಅಂತೇಳಿ ನನಗೆ ಮಾರ್ಸಿರ ಗೊತ್ತಾಗಲಿಲ್ಲ. ಸೊ ಇರಲಿ ಬಿಡ ಅಂಥೇಳಿ ಹೋಗಿ ಮಲ್ಕೊಂಬಿಟ್ಟೆ. ನಾನು 3 ಗಂಟೆಗೆ ಪೂರ್ತಿ ಸ್ವಿಚ್ ಆಫ್ ಆಗಿದ್ದು ಮೊಬೈಲ್. ಎದ್ದಿದ್ದೆ 8 ಗಂಟೆಗೆ ಗುಂತ್ಕಲ್ದಾಗ.
ಗುಂತ್ಕಲ್ದಾಗೆ ಅದು ಚಾರ್ಜ್ ಇಟ್ಟು ಫ್ರೆಶ್ ಅಪ್ ಆಗಿ ಬರೋಡ್ರಿಗೆ ಟ್ರೈನ್ ಡಿಪಾರ್ಟನು ಆಗಿಬಿಟ್ಟಿತ್ತು. ಎಲ್ಲಿಂದ ಹೇಳ್ರಿ, ಗುಂತ್ಕಲ್ಲಿಂದ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಮ್ದು ಲೋಕೋದ ಡೈರೆಕ್ಷನ್ ಈ ಸೈಡ್ ಆಗೈತಿ. ಯಾಕಂತಂದ್ರೆ ಗುಂತ್ಕಲ್ ಒಳಗೆ ಲೋಕೋ ರಿವರ್ಸಲ್ ಆಗತ್ತೆ. ಕಲಬುರ್ಗಿಯಿಂದ ಬಂದು ಹಿಂಗೆ ಹೋಗಿ ಅದ ಪ್ಲಾಟ್ಫಾರ್ಮಿಗೆ ಮತ್ತು ಹಿಂಗೆ ವಾಪಸ್ ಬರ್ಬೇಕು ನಮ್ಮ ಹುಬ್ಬಳ್ಳಿ ಲೈನಿಗೆ. ಸೊ ಇದು ಮುಂದೆ ಹುಬ್ಬಳ್ಳಿಗೆ ಹೋಗುತ್ತೆ. ನಾವು ಹುಬ್ಬಳ್ಳಿಗೆ ಹೋಗಂಗಿಲ್ಲ. ಬಳ್ಳಾರಿದಿಂದ ನಾವು ರಾಯದುರ್ಗ, ಚಿತ್ರದುರ್ಗ, ಚಿಕ್ಕಜಾಜೂರು ಲೈನ್ ತೊಗೋತೀವಿ. ಹಂಗೆ ಇದು ಯಾವುದಪ್ಪ ಅಂತಂದ್ರೆ ಹೊಸಪೇಟೆ, KSR ಬೆಂಗಳೂರು ಸಿಟಿ ಮತ್ತು ಯಾವುದಾದ್ರಿ ಮೈಸೂರು, ಶಾಯಿನಗರ್ ಸಿಟಿ, ಇವೆಲ್ಲ ಟ್ರೈನ್ಗಳು ಏನು ರೂಟ್ ತೊಗೋತಾವಲ್ಲ ಅದೇ ರೂಟ್ ತೊಗೊಂಡು ನಾವು ಹೋಗ್ತೀವಿ. ಸೊ ಮುಂದೆ ಹೋದ್ರೆ ರೂಟ್ ಹೋಗುತ್ತೆ ಹೊಸಪೇಟೆ, ಕೊಪ್ಪಳ, ಬಳ್ಳಾರಿ ಹೊಸಪೇಟೆ, ಕೊಪ್ಪಳ, ಗದಗ ಮೇಲೆ ಹುಬ್ಬಳ್ಳಿಗೆ ಇದೆ ನೋಡಿ. ಮತ್ತು ಗಾಡಿದ ಕಂಡೀಷನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡ್ಯಾರ. ವಾಶ್ರೂಮ್ ಎಲ್ಲ ಒಂದು ಈಟ್ ನನಗೆ ಕೆಟ್ಟ ಸಿಕ್ಕಿಲ್ಲ ನೋಡ್ರಿ. ಕಂಟಿನ್ಯೂಸ್ ಆಗಿ ಚಲೋ ವಾಶ್ರೂಮ್ಗಳು ಸಿಕ್ಕಾವ. ಸೊ ಥ್ಯಾಂಕ್ಸ್ ಟು ಸೌತ್ ವೆಸ್ಟರ್ನ್ ರೈಲ್ವೆ ಇದ್ರೊಳಗೆ OBHSನ ಮೇಂಟೈನ್ ಮಾಡಬೇಕು. ಇಲ್ಲಿ S1 ಸೈಡ್ ಬಂದನ್ರಿ, ಊಟಕ್ಕೆ ನಾಷ್ಟಕ್ಕೆ ಏನಾರು ತೊಗೋಬೇಕಂತಂತೇಳಿ ಫುಡ್ ಆನ್ ಟ್ರ್ಯಾಕ್ ಒಳಗೆ ಮಸ್ತ್ ಚಾವಣಿ ಐತೆ ನೋಡ್ರಿ. ಇಲ್ಲಿ ಬಿಸಿಲಿಗಾದ ಭಾಳ ಯೂಸ್ ಆಗುತ್ತೆ. ಒಂದು ಇಡ್ಲಿ ವಡ, ಒಂದು ರೈಸ್ ಬಾತ್ ಒಂದು ನೋಡ್ರಿ. ಇಲ್ಲಿ ಸೌತದ್ದು SCCR ನೋಡ್ರಿ. ಇದು ಗುಂತ್ಕಲ್, ಹೊಸಪೇಟೆ, ಬಳ್ಳಾರಿ ಲೈನ್. ಯಾವುದೋ ಟ್ರೈನ್ ಇದ್ದರೂ ಅದ್ರ ಮುಂದೆ ಗೂಡ್ಸ್ ಹೋಗಿರುತ್ತೆ. ಅದು ಎಲ್ಲಿ ಸಿಗುತ್ತೆ ನಿಮಗೆ SCCR ಬಿಟ್ರೆ ಅಂತಂದ್ರೆ ಅದಿಲ್ಲೇ. ಸೊ ಇದು ಕ್ರೊನಾಲಜಿ ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ SCCR ಅಂತೇಳಿ ಒಂದೇನು ಝೋನ್ ಐತಲ್ಲ, ಅಲ್ಲಿ ಜಾಸ್ತಿ ಪ್ಯಾಸೆಂಜರ್ ಟ್ರೈನಿಂದ ಗೂಡ್ಸ್ ಟ್ರೈನಿಗೆ ಪ್ರಿಫರೆನ್ಸ್ ಕೊಟ್ಟ ಪ್ಯಾಸೆಂಜರ್ ಟ್ರೈನ್ಗಳು 4 ರಿಂದ 5 ಲೈನ್ ಅದಾವೆ. 5 ಲೈನೇನು 6 ಲೈನ್ ಅದಾವೆ ಅಲ್ಲಿ. ಹಿಂಗೆ ಲೈನ್ ಬೇರೆ ನಮ್ಮ ಕಡೆ ಬರೀ 2 ಸಿಗ್ತಾವೆ, ಅಪ್ ಡೌನ್ ಲೈನ್. ಅಲ್ಲಿ ಗೂಡ್ಸಿಗೆ ಸಪ್ರೇಟ್ ಲೈನ್ ಮತ್ತು ಮೇನ್ ಲೈನ್ ಸಪ್ರೇಟ್ ಹಿಂಗೆಲ್ಲ ಅದಾವೆ ಅಲ್ಲಿ. ಸೊ ಹಂಗಿದ್ದು ಗೂಡ್ಸ್ನ ಮೊದಲು ಬಿಟ್ಟೆ ಪ್ಯಾಸೆಂಜರಿಗೆ ಲೇಟ್ ಮಾಡ್ತಾರೆ. ಸೊ ಅಲ್ಲಿ ಡೈಲಿ ನೀವು ನೋಡ್ರಿ ಚಕ್ರಧಾರ್ಪುರ ಡಿವಿಷನ್ ಒಳಗೆ ಕಂಪ್ಲೀಟ್ ಬರ್ತಾವೆ. ಅದಕ್ಕೊಂದು ಹೆಸರು ಇಟ್ಬಿಟ್ರೆ ಲೇಟ್ ಡಿವಿಷನ್ CKP ಅಂತಂದು. ಸೊ ಹಂಗೆ ಬರೋ ದಿನಗಳೊಳಗೆ ಆಗುತ್ತೆ ಅನ್ನೋದು ನಮ್ಮ ಎಲ್ಲರ ನಂಬಿಕೆ. ಈ ನಮ್ಮ ಹೊಸಪೇಟೆ ತೋರಣಗಲ್ ಸೆಕ್ಷನ್, ಯಾಕಂದ್ರೆ ತೋರಣಗಲ್ಲಿಗೆ ಭಾಳ ಆ್ಯಕ್ಟಿವಿಟಿ ಐತಿ ಗೂಡ್ಸದ್ದು ನೋಡ್ರಿ. ಬಳ್ಳಾರಿ ಜಂಕ್ಷನ್ ಒಂದು ಸೈಡ್ ಮಸ್ತ್ ಡೆವಲಪ್ ಆಗತೈತಿ, ಇನ್ನೊಂದು ಸೈಡದ್ದು ಸ್ಟೇಷನ್ ಒಳಗೆ ನೆಟ್ಟಿಗೆ ನಿಂದ್ರಾಗ ಜಾಗ ಇಲ್ರಿ. ಇದನ್ನು ಮೇಂಟೆನೆನ್ಸ್ ಮಾಡ್ಬೇಕಂತ ಅನ್ಕೋತ ನಾನು. ಹಂಗೆ ಸಿಮೆಂಟ್ ಅಂತ ಕೈ ಬಿಟ್ರೆ ನಮ್ಮ ಬಳ್ಳಾರಿ ಸ್ಟೇಷನಲ್ಲಿ ಬರೀ 3 ಪ್ಲಾಟ್ಫಾರ್ಮ್ ಅದಾವೆ. ಇಲ್ಲಿ 2 ಅಷ್ಟೇ ವರ್ಕ್ ಆಕಾವ. ಕಂಟೋನ್ಮೆಂಟ್ ಚಲೋ ಅನ್ಸುತ್ತೆ ನನಗೆ ಇದಕ್ಕಿಂತ, ಜಂಕ್ಷನ್ಗಿಂತ. ಡಾಟ್ ಆನ್ ಟೈಮ್ ಸಿಗ್ನಲ್ ಆಗಿಬಿಡ್ತ್ರಿ. ಈಗ ಫೋನ್ನಾಗ ಚಾರ್ಜು ಇಲ್ಲಿ ನಿಮಗೆ ತೋರಿಸ್ಬೇಕಂತಂದ್ರೆ ಆಲ್ಮೋಸ್ಟ್ 37 ತಾಸು ಜರ್ನಿ ಕಂಪ್ಲೀಟ್ ಆದ್ರೆ ನಮ್ದು. ಭಾಳ ಸ್ಲೋ ರನ್ ಐತ್ರಿ ಗಾಡಿದು, ಭಾಳ ಅಂದ್ರೆ ಭಾಳ. ಹೆಸರುಗಟ್ಟ ಸೂಪರ್ ಫಾಸ್ಟ್ ಇಟ್ಟಿರಿದ್ನ. ರೈಟ್ ಹ್ಯಾಂಡ್ ಲೈನ್ ನೋಡತ್ತಾರಲ್ಲ, ಅದು ಹೊಂಟತ್ತ ಡೈರೆಕ್ಟ್ ಹುಬ್ಳಿ. ನಾವು ಲೈನ್ ತೊಗೊಂಡಿದ್ದ ರಾಯದುರ್ಗ, ಚಿತ್ರದುರ್ಗ. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಳ್ಳಾರಿ. ಎಲ್ಲ ರೈಲ್ವೆ ಸ್ಟೇಷನ್ ಬಾಜುನ ಅದಾವ ಅನ್ಸುತ್ತೆ ನೋಡ್ರಿ. ಇಲ್ಲಿ ಸ್ಟೇಡಿಯಮ್ಮು ಐತಿ. ಇಲ್ಲಿ ರೈಲ್ವೆ ಸ್ಟೇಡಿಯಮ್ ಏನು ಜಿಲ್ಲಾ ಕ್ರೀಡಾಂಗಣ ನನಗೆ ಗೊತ್ತಿಲ್ಲ. ನಂಗೆ ಬಳ್ಳಾರಿದವ್ರು ಇದ್ರೆ ಹೇಳ್ರಿ ಇದು ಯಾವುದು ಸ್ಟೇಡಿಯಮ್ ಅಂತೇಳಿ. ರೈಲ್ವೆ ಸ್ಟೇಡಿಯಮ್ ಏನು ಜಿಲ್ಲಾ ಕ್ರೀಡಾಂಗಣ. ಸೊ ಬಳ್ಳಾರಿ ಸ್ಟೇಷನಿಂದ ಇಡ್ಲಿ ವಡ ತೊಗೊಂಬಂದಿರಿ. 50 ರೂಪಾಯಿ 3 ಇಡ್ಲಿ, 1 ವಡ ಬಿಸಿ ಇತ್ತು. ಎಲ್ಲದಕ್ಕಿಂತ ಬೆಸ್ಟ್ ಏನಂತಂದ್ರೆ ಆ ಅಂಕಲದ್ದು ಹಾನೆಸ್ಟಿ ಏನಂತಂತಂದ್ರೆ ನಾನು ನಂಬಿರೋರು ಅಲ್ಲೇ ಪೇಮೆಂಟ್ ಆಗತ್ತಿರಕಿಲ್ಲ ಆನ್ಲೈನ್. ಏನಂತಂತಂದ್ರೆ ಇಲ್ಲ ನೀವು ಟ್ರೈನ್ ಒಳಗೆ ಹೋಗಿ ಮಾಡಿರಿ ನಡೀತು ಅಂತಂತಂದ್ರೆ ಅದು ಮನುಷ್ಯ ನಂಬಿಕೆ ಇತ್ತಲ್ಲ, ಅದರಿಂದ ಏನನ್ನಕ್ಕೆ ಥ್ಯಾಂಕ್ಸ್ ಟು ಹಿಮ್. ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ರೆ, ಗಟ್ಟಿ ಚಟ್ನಿ ಕೊಟ್ಟಾರ್ರಿ, ಅದು ಭಾರಿ ಬೆಸ್ಟ್ ಅಂತ ನಾನು. ಸೊ ಸಾಂಬಾರು ಸ್ವಲ್ಪ ಟೇಸ್ಟ್ ಮಾಡೋಣಂತ ಇಡ್ಲಿ. ಟಿಪಿಕಲ್ ಬಳ್ಳಾರಿ ಸ್ಟೈಲ್. ಯಾಕಂದ್ರೆ ನಮ್ಮ ಸೈಡ್ ಸಾಂಬಾರು ಅದು ಡಿಫ್ರೆಂಟ್ ಇರುತ್ತೆ, ನಮ್ಮ ಸೈಡ ಕಲಬುರ್ಗಿ ಸೈಡೆಲ್ಲ. ಸೊ ಅದೇ ಟೈಪ್ ಸಾಂಬಾರು ಸಿಕ್ಕೈತಿ.
ಟ್ರೈನ್ ರೋಡು ಸ್ಪೆಷಾಲಿಟಿ ಏನಂತಂದ್ರೆ ನೀವು ಒಂದು ಸ್ಟೇಷನ್ ಬೇರೆ ಸ್ಟೇಷನ್ ಒಳಗೆ ಒಂದು ಸ್ಟೇಷನ್ನ ನೀವು ಬೇರೆ ಸ್ಟೇಟ್ ಒಳಗೆ ಇರ್ತಾವೆ, ಇನ್ನೊಂದು ಸ್ಟೇಷನ್ ಹೋಗೋದ್ರಾಗ ನೀವು ಬೇರೆ ಸ್ಟೇಟ್ ಒಳಗೆ ಇರ್ತೀರಿ. ಸೊ ನಾವೀಗ ಬಳ್ಳಾರಿ ನಮ್ಮ ಕರ್ನಾಟಕದಾಗ ಇದೀವಲ್ಲ, ಈಗ ಮತ್ತೆ ರಾಯದುರ್ಗ ಬರುತ್ತೆ, ಸ್ಟಾಪ್ ಇಲ್ಲ, ಸ್ಕಿಪ್ ಆಗುತ್ತೆ, ಬಟ್ ಅದು ಬರುತ್ತೆ ಆಂಧ್ರ ಪ್ರದೇಶ ಒಳಗೆ. ಸೊ ಅದಾದ್ಮೇಲೆ ಮತ್ತೆ ನಾವು ನಮ್ಮ ಕರ್ನಾಟಕ ಕಂಟ್ರಕ್ಕಿವಿ, ಚಳ್ಳಕೆರೆ, ಚಿತ್ರದುರ್ಗ ಆ ಸೈಡ್. ಸೊ ನೋಡೋಣ ಅಂತ. ಫುಲ್ಲಿ ಎಲೆಕ್ಟ್ರಿಫೈಡ್ ಆಯ್ತು ನೋಡ್ರಿ ಇದು ಲೈನ್. ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಈ ಲೈನ್ ಬಗ್ಗೆ. ಸ್ಕಿಪ್ಪಿಂಗ್ ರಾಯದುರ್ಗಂ. ಗೂಡ್ಸ್ ಏರಿಯಾ ಆಯಿತು. ರಾಯದುರ್ಗ ಜಂಕ್ಷನ್ ಯಾಕೆ ನನಗೆ ನೀವು ಕಾಮೆಂಟ್ ಮಾಡ್ತೀವಿ ಸರಿ? ನಂಗೆ ಗೊತ್ತೈತಿ, ನಾನೇ ಹೇಳ್ಬಿಡ್ತೇನೆ ಹೇಳ್ಬೇಕು. ಕದ್ರಿ ದೇವರ ಪಲ್ಲಿಗೆ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ. ಸ್ಟೇಷನ್ ನೋಡ್ರಿ, ಅಂಡರ್ ಡೆವಲಪ್ ಆಯಿತು, ಬಟ್ ಹಿಂಗೆ ಆಯಿತು ಗೊತ್ತಿಲ್ಲ. ಚಲೋ ಡೆವಲಪ್ಡ್ ಅಂತೂ ಇಲ್ಲ. ಡಬಲ್ ಪ್ಲಾಟ್ಫಾರ್ಮ್, ಅದೊಂದು ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಎಲ್ಲೋ ಐತಿ. ಪ್ರೊಸೀಡ್. ರಾಯದುರ್ಗಮ್ ಅಂಥೇಳಿ ತೆಲುಗು ಒಳಗೆ, ದುರ್ಗ ಅಂಥೇಳಿ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ. ಇದೆ ನೋಡ್ರಿ ಲೈನ್ ಮುಂದೆ ಕದ್ರಿ ದೇವರಪಲ್ಲಿ ಹೋಗೋದು. ಸಿಂಗಲ್ ಎಲೆಕ್ಟ್ರಿಫೈಡ್ ಲೈನ್ ಇದೆ, ಅದು ಇನ್ನೂ ಎಲೆಕ್ಟ್ರಿಫೈಡ್ ಇಲ್ಲ. ಪೋಲ್ಸ್ ಅಂತೂ ಬಂದಾವ. ಸ್ಕಿಪ್ಪಿಂಗ್ ಮೊಳಕಾಲ್ಮೂರು.
ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಮಿಡಲ್ ಒಳಗೆ ಸ್ಟಾಪ್ ಮಾಡ್ಯಾರ ರೀ. ಯಾವ ಸ್ಟೇಷನ್ ಅಂತಂದ್ರೆ ನೀವು ನೋಡ್ರಿ ಇಲ್ಲಿ ತಳಕು. ಸೊ ಸಿಂಗಲ್ ಲೈನ್ ಸೆಕ್ಷನ್ ಇರೋ ಸಂಬಂಧ ಕ್ರಾಸಿಂಗಿಗೆ ನಿಲ್ಸ್ಯಾರ. ಯಾವ್ದು ಬರ್ಬೋದು ಈ ಟೈಮ್ನಾಗ ಕ್ರಾಸಿಂಗಿಗೆ? ಈ ರೂಟದ ಕಿಂಗ ಅಂತ ಹೇಳ್ಬೋದು ನೋಡ್ರಿ ನಾ ಆ ಟ್ರೈನಿಗೆ. KSR ಬೆಂಗಳೂರು ಹೊಸಪೇಟೆ ಇಂಟರ್ಸಿಟಿ ಪ್ಯಾಸೆಂಜರ ಈಗ ನಮ್ಮನ್ನ ಕ್ರಾಸ್ ಮಾಡತ್ತೆ. ಸೊ ಅದಕ್ಕೆ ಪ್ರಿಯಾರಿಟಿ ಕೊಟ್ಟು ನಮ್ಮನ್ನ 20-25 ನಿಮಿಷದ ಹಿಂದನೇ ಇಲ್ಲೇ ನಿಲ್ಸ್ಯಾರ. ಅದನ್ನ ಚಳ್ಳಕೆರೆ ಬಂದಿರಲಿಲ್ಲ, ಅವಾಗಿಂದ ನಮ್ಮನ್ನು ನಿಲ್ಸ್ಯಾರ ಇಲ್ಲಿ. ನಮ್ಮನ್ನ ಆರಾಮಾಗಿ ಚಳ್ಳಕೆರೆಗೆ ತೊಗೋಬೋದಿತ್ತು ಅವರು. KGM-WDP 4D ಪ್ಯಾಕ್ ಬರುತ್ತೆ ನೋಡ್ರಿ ಇದು ಗಾಡಿ. ಐದು ಸ್ಲೀಪರ್ ಕೋಚು ಅದಾವ ಇದ್ರೊಳಗೆ, ಬಟ್ ಖಾಲಿ. ಇದ್ರದ್ದು ರೇಕ್ ಶೇರಿಂಗ್ ಐತಿ. ಸಿಂಧನೂರು KSR ಬೆಂಗಳೂರು ಎಕ್ಸ್ಪ್ರೆಸ್ ಏನು ಹೋಗುತ್ತಲ್ಲ, ಮೊದಲ ಹುಬ್ಬಳ್ಳಿ KSR ಬೆಂಗಳೂರು ಎಕ್ಸ್ಪ್ರೆಸ್ ಐತೆ ಅದ್ರ ಜೊತೆ, ಮತ್ತು ಹೊಸಪೇಟೆ ಹರಿಹರ ಜೊತೆ, ಮತ್ತು ಅದರದ್ದು ತಳಕು ಒಳಗೆ ಸ್ಟಾಪೂ ಐತ್ರಿ. ಸೊ ನಮಗೀಗ ಸಿಗ್ನಲ್ ಸಿಗುತ್ತೆ. ಸ್ಕಿಪ್ ಚಳ್ಳಕೆರೆ ಲೇಟ್ ಆದ್ರಿ ಬರಾಕ. ಚಳ್ಳಕೆರೆ ಸ್ಕಿಪ್ ಮಾಡಿದೀವಿ ನಾವೀಗ. ಭಾಳ ಮಸ್ತ್ ಕ್ರ್ಯಾಶಿಂಗ್ ಸ್ಪೀಡ್ ಒಳಗೆ ಹೊಂಟದ ಗಾಡಿ. ಈ ಗಾಡಿದೊಂದು ಬೆಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ಬಳ್ಳಾರಿಗೆ ಆಲ್ಮೋಸ್ಟ್ ಗಾಡಿ ಖಾಲಿ ಆಗೈತೆ ರೀ ಇದು. ಅಂದ್ರೆ ಸೆಕೆಂಡ್ ಡೇ ಸಿದ್ಧ ಮಾತಾಡತ್ತೆ ನೋಡ್ರಿ, ಇಲ್ಲೆಲ್ಲ ಖಾಲಿ ಆಗೈತಿ. ಸೊ ಆಲ್ಮೋಸ್ಟ್ 40 hour ಜರ್ನಿ ಆತ ಇದು ಸೀಟ್ ಒಳಗೆ. ಇದೆಲ್ಲ ಇದಾಗೈತಿ. ಫೀಲ್ ಸಾರಿ. 10 ತಾಸು ಜರ್ನಿ ಕಂಪ್ಲೀಟ್ ಆಗಿ ಬಂತ. ಇನ್ನು ಫೈನಲಿ ನಾವು ನಮ್ಮ ಮೇನ್ ಲೈನ್ ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನಿಗೆ ಜಾಯ್ನ್ ಆಗ್ತೀವಿ. ಅದಕ್ಕಿಂತ ಮೊದಲು ಚಿತ್ರದುರ್ಗ ಬರುತ್ತೆ. ಭಾಳ ದಿನ ಆಯ್ತು ಚಿತ್ರದುರ್ಗ ಕೇಳತ್ತಿದ್ರು ಎಲ್ಲರೂ. ಚಿತ್ರದುರ್ಗನ ನಾವು ಕವರ ಮಾಡಿರಲಿಲ್ಲ, ಬರೀ ಒಂದೇ ವಿಡಿಯೋ ಮಾಡೀನಿ ರೀ ಇದುವರೆಗೂ ನಾನು. ಚಿತ್ರದುರ್ಗ ಯಾವ್ದು ಹೇಳ್ರಿ, ವಾರಣಾಸಿ, ಯಾವ್ದ್ರದ ಮೈಸೂರು ಸಾಯಿನಗರ್ ಶಿರ್ಡಿ ಒಳಗೆ. ಅದು ರೆಸ್ಪಾನ್ಸ್ ಚಲೋ ಆಗಿದೆ. ಬಟ್ ಇದೇ ಸೆಕೆಂಡ್ ಟೈಮು ಭಾಳ ಮಂದಿ ಕಾಮೆಂಟ್ ಹಾಕಿದ್ದೀರಿ ಚಿತ್ರದುರ್ಗನೂ ಬರ್ರಿ ಅಂತೇಳಿ. ಸೊ ಫೈನಲಿ ಈಗ ನಾವು ಚಿತ್ರದುರ್ಗಕ್ಕೆ ಎಂಟರ್ ಆಗ್ತೇವೆ. I love CTA. Finally, Chitradurga. ಭಾಳ ಮುಂದೆ ಐತೆ ನೋಡ್ರಿ ನಮ್ಗೆ ಗೋಲ್. ಫುಲ್ ಅಂದ್ರೆ ಫುಲ್ ಮುಂದೆ. ಹನ್ನೆರಡು 45 ಏನೋ ಟೈಮಿಂಗ್ ಇತ್ತು ರೀ, 43 ಅನ್ಕೋತೀನಿ ನಾನು. ಸೊ ಫೈನಲಿ ನಾವೀಗ ಚಿತ್ರದುರ್ಗಕ್ಕೆ ಎಂಟ್ರ್ ಆಗೀವಿ.
ಸೆಕೆಂಡ್ ಟೈಮ್ ಇನ್ ಚಿತ್ರದುರ್ಗ. ಭಾಳ ಜನ ಕೇಳತ್ತಿದ್ರಿ, ಭಾಳ ದಿನದಿಂದ ಭಾಳ ವೇಟ್ ಇತ್ತು. ಬಟ್ ಚಿತ್ರದುರ್ಗಕ್ಕೆ ಅಷ್ಟು ಕನೆಕ್ಟಿವಿಟಿ ಇಲ್ಲ ಟ್ರೈನ್ಗಳ್ದು. ಹೆಂಗೆ ಅದಾವ ಅಂದ್ರೆ ಕನೆಕ್ಟಿವಿಟಿ ಫಿಕ್ಸ್ಡ್ ಟ್ರೈನ್ಗಳು ಅದಾವ, ಒಂದು 4-4 ಅವು ಡೈಲಿ ಓಡ್ತಾವೆ. ಅವ್ನು ಬಿಟ್ಟರೆ ಮತ್ತೆ ಬರ್ತಾವೆ ನಿಮ್ಗೆ ಯಶವಂತಪುರ ಜೈಪುರ ಸೂಪರ್ ಫಾಸ್ಟ್, ಯಶವಂತಪುರ ಟಾಟಾನಗರ, ಮತ್ತು ಬರುತ್ತೆ ರೀ ಯಾವ್ದು ಹೇಳ್ರಿ ನಮ್ಮ ವಾರಣಾಸಿ ಮೈಸೂರು, ಮತ್ತು ಮೈಸೂರು ಸಾಯಿನಗರ್ ಶಿರ್ಡಿ. ಇವೆಲ್ಲ ಟ್ರೈನ್ಗಳು ಭಾಳ ಲಾಂಗ್ ರನ್ನಿಂಗ್ ಟ್ರೈನ್ಗಳು ಚಿತ್ರದುರ್ಗ ಮೇಲೆ ಅದಾವೆ. ಇನ್ನೂ ಜಾಸ್ತಿ ಟ್ರೈನ್ಗಳು ಚಿತ್ರದುರ್ಗ ಸೈಡಿಂದ ಬರ್ಬೇಕು. ಬಟ್ ಇದು ಏನು ಸ್ಟೇಷನ್ ಐತಲ್ಲ, ಇನ್ನೂ ಅಂಡರ್ ಡೆವಲಪ್ಡ್ ಐತಿದೆ, ಡೆವಲಪ್ ಆಗಿಲ್ಲ ಸ್ಟೇಷನ್. ಅದು ಹಿಂದೆ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್. ಇದು ಫೇಮಸ್ ಇರ್ತೈತೆ ಕೇಳ್ರಿ ಚಿತ್ರದುರ್ಗ ಕಲ್ಲಿನ ಕೋಟೆ. ಸೊ ಕಲ್ಲಿನ ಗುಡ್ಡೆಗಳು ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತಾವೆ, ಕಲ್ಲು ಬಂಡೆ. ಇದಾದ್ಮೇಲೆ ನಾವು ಮೇನ್ ಲೈನಿಗೆ ಎಂಟ್ರ್ ಆಗ್ತೀವಿ. ಭಾಳ ಏನು ದೂರ ಇಲ್ಲ, ಬಟ್ ಟೆಂಪ್ರೇಚರ ಭಾಳ ಹೀಟ್ ಐತಿ. ಚಿತ್ರದುರ್ಗದಿಂದ ಬೆಂಗಳೂರಿಗೆ NH4 ಸಿಗುತ್ತೆ ನಿಮಗೆ, NH44 ಆಗಿದೆ ಈಗ. ಸೊ ಅದರಿಂದ ಆರಾಮಾಗಿ ಬೈ ರೋಡಿಗೆ ಹೋಗ್ಬೋದು. ಬಟ್ ಬೈ ಟ್ರೈನ್ ಹೋಗ್ಬೇಕಂತಂತಂದ್ರೆ ಫಾಸ್ಟೆಸ್ಟ್ ಟ್ರೈನ್ಗಳಿಲ್ಲ, ಭಾಳ ಸ್ಲ್ಯಾಕಿಂದ ಓಡ್ತಾವೆ ಟ್ರೈನ್ಗಳು. ತುಮಕೂರು ದಾವಣಗೆರೆ ನ್ಯೂ ರೈಲ್ವೆ ಲೈನ್ ಆಯ್ತಂದ್ರೆ ಅವಾಗ ಬೆಸ್ಟ್ ಆಗತ್ತೆ ನೋಡ್ರಿ. ಅವಾಗ ಚಿತ್ರದುರ್ಗಕ್ಕೆ ಇನ್ನೂ ಜಾಸ್ತಿ ಟ್ರೈನ್ಗಳು ಸಿಗೋಕೆ ಒಂದು ವೇ ಆಗತ್ತೆ. ಬಟ್ ಈ ಟ್ರೈನ್ನ ಭಾರಿ ಬೆಸ್ಟ್ ಇಟ್ಟಾರ ನೋಡ್ರಿ, ಲೈಕ್ ಆದ ನನಗೆ. ಸೊ ನಾವೀಗ ಫೈನಲಿ ಅಮೃತಾಪುರ ರೈಲ್ವೆ ಸ್ಟೇಷನ್ ಒಳಗೆ ಲೂಪ್ ಆಗ್ಯಾವ ರೀ. ಲೂಪ್ ಅಂದ್ರೆ ಸ್ಟಾಪ್ ಇಲ್ಲ ನಮ್ದಿಲ್ಲ. ಈಗ ನಮ್ಮನ್ನ ಮೇ ಬಿ ಕ್ರಾಸಿಂಗಿಗೆ ಯಾವುದೋ ಟ್ರೈನ್ ಬರೋದತ್ ಅಂತೇಳಿ ಅನ್ಕೋತಾನೆ ಈ ಸೈಡ. ಹಾಂ, ಮೇನ್ ಲೈನ್ ಕ್ಲಿಯರ್ ಐತಿ, ಗಾಡಿ ಈ ಸೈಡಿಂದ ಬರುತ್ತೆ. ಸೊ ನೋಡಂತ ಇಲ್ಲಿ ನೋಡ್ಬೋದು ಸಿಗ್ನಲ್ ಗ್ರೀನ್ ಐತಿ, ಹೈ ಸ್ಪೀಡ್ ಒಳಗೆ ಕ್ರಾಸ್ ಆಗುತ್ತೆ ಅಂತ ಹೇಳ್ಬೋದು. ಬಂತು ನೋಡ್ರಿ ಗಾಡಿ ಫುಲ್ ಹೈ ಸ್ಪೀಡ್ ಒಳಗೆ. ಮೈಸೂರು ಸಾಯಿನಗರ ಶಿರಡಿ ಸೂಪರ್ ಫಾಸ್ಟ್. ಅಲ್ಟಿಮೇಟ್ ಸ್ಪೀಡ್ ಒಳಗೆ ಬರೋದು. ಅದಕ್ಕೆ ಪ್ರಿಯಾರಿಟಿ ಕೊಟ್ಟಿದ್ರೆ, ಯಾಕಂತಂದ್ರೆ ಅದು 1.5 ತಾಸು ಮೇಲೆ ಡಿಲೇ ಆಗೈತಿ. ಸೊ ನಾವು ಹೆಂಗೆ ಡಿಪಾರ್ಟ್ ಆಗ್ತೇವೆ. ಚಿಕ್ಕಜಾಜೂರ್ದು ಔಟ್ರದೊಳಗೆ ಹುಬ್ಬಳ್ಳಿ ದಾವಣಗೆರೆ ಅರಸೀಕೆರೆ ಬೆಂಗಳೂರು ಮೇನ್ ಲೈನಿಗೆ ಜಾಯ್ನ್ ಅದೀವಿ ನೋಡ್ರಿ ನಾವು, ಚಿತ್ರದುರ್ಗ ಲೈನ್ ಕಡೆಯಿಂದ ಬಂದು. Finally home, finally home. ಬಟ್ ಚಿಕ್ಕಜಾಜೂರು ಸ್ಟಾಪ್ ಇಲ್ಲ ನಮ್ದು, ಆದ್ರೆ ಅದು ಬೇರೆ ಮಾತು. ಬಟ್ ಆಫೀಷಿಯಲ್ ಆಗಿಲ್ಲ. ಸ್ಕಿಪ್ ಮಾಡ್ತೇವೆ, ಇಲ್ಲಿ ನೋಡ್ಬೇಕೀಗ ಚಿಕ್ಕಜಾಜೂರ 16217 ಅಂತ ನಂಬರ್ ಬಿಡತ್ತಾರೆ ಇಲ್ಲಿ. ಚಿಕ್ಕಜಾಜೂರು ಹುಬ್ಬಳ್ಳಿ ಮೆಮು ಎಕ್ಸ್ಪ್ರೆಸ್ ಅಂತಲೇ ಹೇಳ್ಬೋದು ನೀವು. ಇಲ್ಲೇ ಐತೆ ನೋಡ್ರಿ ಚಿತ್ರದುರ್ಗ ಅಂತ ಕೊಟ್ರೆ. ಬಟ್ ಚಿತ್ರದುರ್ಗಕ್ಕೆ ಹೋಗೋದು ಅಲ್ಲಿದೆ
20 ಕೋಚ್ ಮಾಡ್ರಿ ಅಂತ ಅನ್ನೋದಿದ್ರು ಏನು 20 ಕೋಚ್ ಕಾಣೋ 7 ಕೋಚ್ ಇದ್ರು ಅಲ್ಲಿ 1617 S3 ಅಂತ ಹೇಳ್ಬಿಟ್ರಿ 1617 ಯಾವುದು ಮೈಸೂರು ಸಾಯಿನಗರ್ ಸಿಡಿದು ಇನ್ನೂ ನಂಬರ್ ಬಿಡಾದಾರ 1617 ಅದ್ರದ್ದು ಹುಬ್ಬಳ್ಳಿ ಡೆಮೋ ನೋಡ್ರಿ ಡೆಮೋನ ಮೆಮೊ ಸಾರಿ ಅನ್ಅಫಿಷಿಯಲ್ ಹಾಲ್ಟ್ ಅಪೋಸಿಟ್ ಬರೋದತ್ತೀಗ ಈಗ ಮೈಸೂರಿಂದ ಬೆಳಗಾವಿಗೆ ಹೋಗುವಂಥ ವಿಶ್ವಮಾನವ ಸೂಪರ್ ಫಾಸ್ಟ್ ಆಗೈತೆ ಈಗ ಅದು ಚಿಕ್ಕಜಾಜೂರ್ ಒಳಗೆ ಸ್ಟಾಪಿಗೆ ಬಟ್ ಮಿಡಲ್ ಲೈನ್ ಒಳಗೆ ಇಲ್ಲೇ BTPN ಇದೆ ಆಲ್ ಟ್ಯಾಂಕರ್ಸ್ ಸಿಗ್ನಲ್ಲು ಸಿಕ್ತು ವಾಪಸ್ ನಮಗೆ Magnine HC ಭಗತ್ಗೀತ್ ಗೊತ್ತಿದ್ದು ಸೊ ನಾವು ಡೌನ್ ಮೇನ್ ಒಳಗೆ ಯಾವಾಗ ಸೇರ್ಕೋತೀವಿ ಈಗ ಸೇರ್ಕೋತೇವೆ ಅನ್ಕೋತದೆ ನೋಡ್ರಿ ಇಲ್ಲಿಂದ ಲೈನ್ ಕಟ್ಟಾಗತ್ತವ ವಿಶ್ವಮಾನವದ ಮೇನ್ ಲೈನ್ ನಾವು ಆಕ್ಯುಪೈ ಮಾಡ್ಕೊಂಡಿದ್ದೀವಿ ಅದ್ರ ಸಂಬಂಧ ಅದು ಇನ್ನೂ ಎಂಟ್ರಿ ಆಗಿಲ್ಲ ನಾವು ಯಾವಾಗ ಪೂರ್ತಿಯಾಗಿ ಡೌನ್ ಮೇನ್ ಲೈನಿಗೆ ಬರ್ತೇವಲ್ಲ ಅವಾಗದ ಎಂಟ್ರಿ ಹೊಡೆಯುತ್ತೆ ಸಿಗ್ನಲ್ ಕ್ಲಿಯರ್ ಆಗಿ ಸಿಗ್ನಲಿಂಗ್ ಎಷ್ಟು ಅಪ್ಗ್ರೇಡ್ ಆಗೈತೆ ನೋಡ್ರಿ ಇಲ್ಲಿ ಇನ್ನೂ ಟ್ರೈನ್ ಪೂರ್ತಿ ಮೇನ್ ಲೈನಿಗೆ ಬಂದೇ ಇಲ್ಲ ಅಂದ್ರೆ ಡೌನ್ ಮೇನ್ ಲೈನಿಗೆ ಅರೈವ್ ಆತಿಲ್ಲೇ ಕಿಂಗ್ ವಿಶ್ವಮಾನವ KGM ವ್ಯಾಪ್ಸ್ ಕಿಂಗ್ ಆಫ್ ದ ಕಿಂಗ್ ನೋಡ್ರಿ ವಿಶ್ವಮಾನ LHB ಆಗತ್ತಂತೇಳಿ ಎಷ್ಟು ದಿನದಿಂದ ಹೇಳದಾರೆ ಇನ್ನೂ ಆಗೋದ ಫುಲ್ ಪ್ಯಾಕ್ ಬಂದದ ಮಂಡೇ ಜನಶತಾಬ್ದಿ ಚೇರ್ ಕಾರ್ ಸೊ ಕ್ರಾಸಿಂಗ್ ಡನ್
ಬೆಟ್ ಹೊಲಸು ಐತೆ ನೋಡ್ರಿ ಇಲ್ಲಿ. ಕಡೂರೊಳಗೆ ವಿಡಿಯೋ ಮಾಡಕ್ಕೆ ನಂಗೆ ಟೈಮೂ ಸಿಗಲಿಲ್ಲ. ನನ್ನ ಮೊಬೈಲ್ ಏನಾಗಿದೆ ಗೊತ್ತಿಲ್ಲ, ಹೀಟಿನ ಸಂಬಂಧ ಕ್ಯಾಮ್ರಾ ಆನ್ ಆಗತ್ತಿರ್ಕಿಲ್ಲ. ಸೊ ಈಗ ಆನ್ ಆತ. ಕಡೂರಿಗೂ ಸ್ಟಾಪ್ ಐತಿ. ನನಗೆ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರದ್ದು ಸ್ಕೀಮಾಗ ಗೊತ್ತಾಗಲ್ಲ. ಒಂದು ಟ್ರೈನ್ ಕಡೂರಿಗೆ ಕೊಡ್ತಾರೆ, ಒಂದು ಟ್ರೈನ್ ಬೆರೂರಿಗೆ ಕೊಡ್ತಾರೆ, ಒಂದು ಟ್ರೈನ್ ಕಡೂರಿಗೆ ಕೊಡ್ತಾರೆ, ಒಂದು ಟ್ರೈನ್ ಬೆರೂರಿಗೆ ಕೊಡ್ತಾರೆ. ಅಲ್ಲಿ ಕೊಡ್ತಾರೆ. ಒಟ್ಟು ಸ್ಟಾಪರ ಕೊಡ್ತಾರೆ, ಅದೊಂದು ಬೆಸ್ಟ್. ಸೊ ವಾರಾಣಸಿಗೆ ಹೋಗಾಕ, ಪ್ರಯಾಗ್ರಾಜ್ ಹೋಗಾಕ ಕಡೂರದಿಂದ ಮತ್ತು ಸುತ್ತಮುತ್ತಲಿನ ಊರದಿಂದ ಟ್ರೈನ್ ನೋಡತ್ತಾರೆ ಡೈರೆಕ್ಟ. ಮತ್ತು ನನಗೆ ಅನ್ಸುತ್ತೆ ಶಿವಮೊಗ್ಗದಿಂದ ಒಂದು ವಾರಾಣಸಿ ಡೈರೆಕ್ಟ್ ಟ್ರೈನ್ ಬರ್ಬೇಕಂತಂತೇಳಿ, ಶಿವಮೊಗ್ಗ ಬೇರೂರು ಹಿಂಗೆ. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ ಕಾಮೆಂಟ್ ಮಾಡ್ತೀವಿ ಸರಿ. ಇದೇ ಮೇನ್ ರೂಟ ಕೊಡಲಿ ನಡೀತೈತೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಶಿವಮೊಗ್ಗದಿಂದನೂ ನಮಗೆ ಟ್ರೈನ್ನ ಬೇಕಾ ವಾರಾಣಸಿ, ಪ್ರಯಾಗ್ರಾಜ್, ಅಯೋಧ್ಯ ಕೊಡಲಿ ಅವ್ರು. ಸೊ ವಾರಾಣಸಿ ವಾಯಾಗ ಕೊಟ್ಟರು ನಡೀತೈತಿ. ಯಾಕಂದ್ರೆ ವಾರಾಣಸಿದಿಂದ ಅವ್ರು ಅರುಣ್ ಯಾರ ಮೇಲೆ ಅಯೋಧ್ಯಾಗ ರೂಟ್ ಹೋಗೈತಿ. ಸೊ ಇದು ಬೆಸ್ಟ್ ಅನ್ಸುತ್ತೆ ನನಗೆ. ಅರಸೀಕೆರೆ ಜಂಕ್ಷನ್. ಲಾಸ್ಟ್ ಲೆಗ್ ಆಫ್ ದಿಸ್ ಜರ್ನಿ ಅರಸೀಕೆರೆ ಜಂಕ್ಷನಿಗೆ ಎಂಟ್ರ್ ಆದೀವಿ ರೀ. ಆಲ್ಮೋಸ್ಟ್ 10-15 ನಿಮಿಷ ಡಿಲೇ ಇದೀವಿ. ಈಗ ನಾವು ಬೆಂಗಳೂರಿಗೆ ಹೋಗಿ ಮೈಸೂರಿಗೆ ಹೋಗೋ ಬದಲಿ ಡೈರೆಕ್ಟ್ ಅರಸೀಕೆರೆಯಿಂದ ಹಾಸನ ಮೇಲೂ ಹೋಗ್ಬೋದಿತ್ತು. ಬಟ್ ನಮ್ಮ ಟ್ರೈನ್ ಹಂಗೆ ಹೋಗಾತಿಲ್ಲ. ಯಾಕಂತಂದ್ರೆ ಬೆಂಗಳೂರಿಗೂ ಇದನ್ನು ಕ್ಯಾಟ್ರ್ ಮಾಡೋಕ್ಕೆ ಈ ಟ್ರೈನ್ನ ಹೆಲ್ಪ್ಫುಲ್ ಮಾಡ್ಯಾರ. ಇಲ್ಲ 5 ನಿಮಿಷ ಸ್ಟಾಪ್ ಐತಿ. ಮೇ ಬಿ ಚಿತ್ರದುರ್ಗಕ್ಕೆ ಕ್ರೀವ್ ಚೇಂಜ್ ಆಗಿತ್ತು ಅನ್ಕೋತೀನಿ. ಅದು ವಾಪಸ್ ಕ್ರೀವ್ ಚೇಂಜ್ ಇಲ್ಲ ಆಗುತ್ತೆ. ಸೊ ಅಷ್ಟರೊಳಗೆ ಏನರ ಫುಡ್ ಪ್ಲಾಜಾದಿಂದ ಎತ್ಕೊಂಬರಂಬರಿ. ನೈಟ್ ಟೈಮ್ ಒಳಗಂತೂ ಆಲ್ಮೋಸ್ಟ್ ಕ್ಲೋಸೇ ಇರುತ್ತಿದೆ. ಡೇ ಟೈಮ್ ಒಳಗೆ ಒಂದಿಟ್ಟು ಓಪನ್ ಐತಿ. ಹೀಗಾರ ನೋಡೋಣ. ಏನು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ಲಿಲ್ಲ ರೀ. ಒಂದು ನೀರಿನ ಬಾಟ್ಲ್ ತೊಗೊಂಡೆ. ಫೈನಲ್ ಲೆಗ್ ಇನ್ನು ಮುಗ್ದ ಬಿಡುತ್ತೆ. ಸೊ ಜಂಕ್ಷನ್ ಪಾಯಿಂಟ್ ಹೇಳಿಬಿಟ್ಟೆ ನಿಮ್ಗೆ, ಹಾಸನ್ ಲೈನ್ ಇದೆ ಅಂತೇಳಿ. ಅದ ಮುಂದೆ ಮಂಗಳೂರಿಗೂ ಹೋಗುತ್ತೆ. ಸಿಗ್ನಲ್ ಗ್ರೀನ್ ನೋಡ್ರಿ ಎಷ್ಟು ರಶ್ ಐತಿದ. ಬಟ್ ಸ್ಟಾರ್ಟಿಂಗ್ ಒಳಗೇನು ರಶ್ ಇತ್ತಲ್ಲ, ಗಾಡಿದು ಅಷ್ಟು ರಶ್ ಇರಲಿಲ್ಲ. ಅಹಮದ್ನಗರ ಅಂದ್ರೆ ಅಹಿಲ್ಯಾನಗರ ಎಲ್ಲ ಬರೋಡ್ಗೆ ಖಾಲಿ ಹಾಕೋಂತ ಬಂದ್ಬಿಡ್ತು ಗಾಡಿ. ಇದಾದ್ಮೇಲೆ ನಮಗೆ ವಂದೇ ಭಾರತ್ನೂ ಕ್ರಾಸ್ ಆಗುತ್ತೆ. ನಮ್ಮ ರಿವರ್ಸ್ ಒಂದೇ ಭಾರತ್ ಅಂತ ಹೇಳೋಕ್ಕಿಂತ ಬೆಳಗಾವಿ ಒಂದೇ ಭಾರತ ಅಂದ್ರೆ ಚಲೋ ಅನ್ಸುತ್ತೆ ಅನ್ಕೋತೀನಿ ನನಗೆ. ಇಲ್ಲ ಬೆಳಗಾವಿದವ್ರು ಹರ್ಟ್ ಆಗಿಬಿಡ್ತಾರೆ. ಬೆಳಗಾವಿಗೆ ಹೋಗುವಂಥ ಬೆಂಗಳೂರು ಬೆಳಗಾವಿ ಒಂದೇ ಭಾರತ ಕ್ರಾಸ್ ಆಗುತ್ತೆ. ತುಮಕೂರು ಬಿಟ್ಟತ್ತಿಗದ. ಬಟ್ ಇದನ್ನು ಅದ್ರಾಗ ಕ್ರಾಸ್ ಆಗುತ್ತೆ. ನೋಡೋಣ, ವೇಟ್ ಕಂಟಿನ್ಯೂಸ್. ಮತ್ತು ಅರಸೀಕೆರೆಗೆ ಬಂದ್ರೆ ಯಾವಾಗಲೂ ಟ್ರೈ ಮಾಡಿರಿ 30 ಇಡ್ಲಿ. ಮಾರ್ನಿಂಗ್ ಟ್ರೈ ಮಾಡಿರಿ, ನಿಮ್ಗೆ ಬಿಸಿ ಬಿಸಿ ಸಿಗುತ್ತೆ. ಈವ್ನಿಂಗ್ ಒಳಗೂ ಬಿಸಿ ಬಿಸಿ ಸಿಗುತ್ತೆ. ಅದೇ ನಡಕ್ಕಿನ ಗ್ಯಾಪ್ದಾಗ ಬಂದರೆ ಒಂದು ಸ್ವಲ್ಪ ಇದಾಗುತ್ತೆ. ಬಟ್ ತಿನ್ನೋಕೆ ಲಾಯಕ್ಕಂತೂ ಇರುತ್ತೆ, ಅದಂತೂ ಹೇಳ್ಬೋದು. 2 ಇಡ್ಲಿ 1 ವಡಕ್ಕೆ 50 ರೂಪಾಯಿ ತೊಗೋತಾರೆ. ಅವ್ರು ಅಂಗಡಿಯಾಗ ಹೋಗಿ ತೊಗೊಂಡ್ರೆ 40 ರೂಪಾಯಿ ತೊಗೋತಾರೆ. ನೀವು ಯಾವುದೋ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿರಿ, ನಿಮ್ಮದು ಸ್ಟಾಪ್ ಏನಾರ ಅರಸೀಕೆರೆ ಒಳಗೆ ಐತಂದ್ರೆ ನಿಮಗೆ ಊಟಕ್ಕೆ ನೀರಿಗೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. 5 ನಿಮಿಷಕ್ಕಿಂತ ಹೆಚ್ಚಿಗೆ ಸ್ಟಾಪ್ ಇರುತ್ತೆ. ಮತ್ತು ಇಲ್ಲೇ ಅಂಗಡಿಗಳು ಜಾಸ್ತಿ ನೋಡೋಕೆ ಸಿಗುತ್ತಾವೆ. ಫುಡ್ ಆಪ್ಷನ್ಸು ಜಾಸ್ತಿ ಇರ್ತಾವೆ ಇಲ್ಲೇ. ನಂಗೆ ಅದು ಭಾಳ ಲೈಕ್ ಆಗುತ್ತೆ ಅರಸೀಕೆರೆ ಬಗ್ಗೆ. ಡಿಪಾರ್ಟ್ ಆಗೋದಕ್ಕೆ ನಮಗೆ ಇಲ್ಲಿ ಕ್ರಾಸಿಂಗ್ ಆಗಿ ಬಂತ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್. ಎಕ್ಸಿಲರೇಷನ್ ನೋಡ್ರಿ ಇದ್ರದ್ದು. ಇನ್ನು ಸ್ಟಾಪ್ ಐತಿ ಇದ್ರದ್ದು ಇಲ್ಲಿ. ಎಷ್ಟು ಫಾಸ್ಟ್ ಯಶವಂತಪುರದಿಂದ ದಿಲ್ಲಿಯ ಹಜರತ್ ನಿಜಾಮುದ್ದೀನ್ಗೆ ಹೋಗುವಂಥ ಕರ್ನಾಟಕ ಸಂಪರ್ಕ ಕ್ರಾಂತಿ.
ಪ್ಯಾಕ್ ಹೋಗೋದ್ರಿ ಇದು ಆಲ್ವೇಸ್ ಪ್ಯಾಕ್. ರೈಟ್ ಸೈಡ್ ಏನು ನೋಡತ್ತಾರಲ್ಲ ಅದ ಹಾಸನ್ ಲೈನ್. ತಿಪ್ಟೂರು ಸ್ಟಾಪ್ ಕೊಟ್ಟಿಲ್ಲ. ಸೊ ನನಗೂ ಲಾಂಗ್ ಜರ್ನೀದೊಳಗೆ ಸೈಡ್ ಲೋವರ್ ಸಿಗ್ಬೇಕಂತ ಆಸೆ ರೀ, ಬಟ್ ಸಿಗಲಿಲ್ಲ ಇದೆ. ಯಾಕಂದ್ರೆ ಆರ್ ಎ ಸಿ ಬಿದ್ದಿದ್ದು ಗಾಡಿ. ಆರ್ ಎ ಸಿ ಬಿಡಲಿಲ್ಲ ಅಂದ್ರೆ ಪಕ್ಕ ನನಗೆ ಸೈಡ್ ಲೋವರ್ ಸಿಗ್ತಿತ್ತು. ಯಾಕಂದ್ರೆ ನಂಗೆ ನಂದು ರೆಕಾರ್ಡ್ ಐತಿ ಸೈಡ್ ಲೋವರ್ ಒಳಗೆ ಸಿಗೋದು. ಸೊ ಇನ್ನೇನು ನಾವು ತುಮಕೂರು ರೀಚ್ ಆಗತ್ತೀವಿ. ಆಲ್ಮೋಸ್ಟ್ 2,500 ಕಿಲೋಮೀಟ್ರ್ ನಾವು ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ ರೀ. ಎಲ್ಲೂ ಡಿಲೇ ಆಗಲಿಲ್ಲ. ನಾವು ಬಿಫೋರ್ ಟೈಮ್ ಹೋದ್ವಿ. ಸೌತ್ ವೆಸ್ಟರ್ನ್ ರೈಲ್ವೇಸಿಗೆ ಬಂದನೇ ಈ ಟ್ರೈನ್ ಡಿಲೇ ಆಯ್ತು ನೋಡಿರಿ. ಸೊ ನಾವು ಫೈನಲಿ ಈಗ ತುಮಕೂರನ್ನ ಸ್ಕಿಪ್ ಮಾಡತ್ತಿಲ್ಲ, ಸ್ಟಾಪ್ ಐತಿ. ಸೊ ಈ ಸೈಡ್ ಬಂತು ಪ್ಲಾಟ್ಫಾರ್ಮ್. SWR ಒಳಗೆ ಬಂದು ವಾರಣಾಸಿ ಮೈಸೂರು ಡಿಲೇ ಆಯ್ತು ನೋಡ್ರಿ. ಇಷ್ಟು ಸ್ಲ್ಯಾಕ್ ಗಾಡಿ ಇನ್ನೂ ಸ್ಲ್ಯಾಕ್ ಐತೆ ನಮಗೆ. ಹೆಂಗೆ ಅಂತಂದ್ರೆ 40-45 ನಿಮಿಷ ಬೇಕು ತುಮಕೂರದಿಂದ ಯಶವಂತಪುರಕ್ಕೆ. ಟೈಮ್ ಕೊಟ್ಟರೆ 1 ತಾಸು 1.5 ತಾಸು ಮೇಲೆ ಕೊಟ್ಟರೆ ಟೈಮಿಂಗ್ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ 1.5 ತಾಸು ನೀವು ಅಪ್ರಾಕ್ಸ್ ಹಿಡ್ಕೋಬೋದು. 5 ಗಂಟೆಗೆ ಬಂದೇವು ನಾವೀಗ. 5:15 ಅಂದ್ರೆ ನಮ್ಮ ಟೈಮಿಂಗ್ ಇತ್ತು 5:15 ಇಲ್ಲ 6 ಗಂಟೆಗೆ ಟೈಮಿಂಗ್ ಇತ್ತು ಯಶವಂತಪುರಕ್ಕೆ. ನೋಡಂತ ಯಶವಂತಪುರವಾಗಿ ರೀಚ್ ಆಗ್ತೇವೆ. ಭಾಳ ಕ್ರಾಲ್ ಮಾಡ್ಸತ್ತಾರೆ ರೀ ಸೌತ್ ವೆಸ್ಟರ್ನ್ ರೈಲ್ವೇಸಿಗೆ ಎಂಟ್ರ್ ಆದಾದ್ಮೇಲೆ. ನಮ್ದೇ ಗಾಡಿ ನಾವೇ ಕ್ರಾಲ್ ಮಾಡಿಸಿರಿ ಹೆಂಗೆ ಅಂತ ನನ್ನ ಸ್ಲ್ಯಾಕ್ ಇದ್ದು. ಬೇರೆ ಡಿವಿಷನ್ದವರೆಲ್ಲ ಆನ್ ಟೈಮ್ ಮೇಂಟೈನ್ ಮಾಡಿರಿ ಈ ಗಾಡಿನ. ಯಾಕಂದ್ರೆ ಸ್ಲ್ಯಾಕೇ ಇಷ್ಟಿತ್ತು, ಆರಾಮಾಗಿ ತೊಗೊಂಬಂದ್ರೆ ಆರಾಮಾಗಿ ನಿಂಚಿರಿ, ಆರಾಮಾಗಿ ಪ್ರೊಸೀಡ್ ಮಾಡಿರಿ. ಬಟ್ ನಮ್ಮ ಡಿವಿಷನಿಗೆ ನಮ್ಮ ಝೋನಿಗೆ ಬಂದು ಸ್ವಲ್ಪ ಡಿಲೇ ಹಾಕ್ಕೊಂತ ಹೋಗ್ತು. ಇದನ್ನು ನಾನು ಫೀಲ್ ಮಾಡದ್ನಿ. ಯಾಕಂದ್ರೆ ತುಫಾನ್ ದುರಂತ ಒಳಗೂ ನೀವು ಅದನ್ನು ಫೀಲ್ ಮಾಡಿರಿ ನನ್ನ ಜೊತೆ. ಹೆಂಗೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು ತೂಫಾನ್ ಮಾಡಿಬಿಡ್ರಿ. ಅರ್ಥ ಆದ್ರೆ ತೂಫಾನ್. ನಾನು ಈಗ ಕಂಟಿನ್ಯೂಸ್ ರೆಕಾರ್ಡ್ ಮಾಡಿ ಸಾಕಾದ. ತುಮಕೂರಿಗೂ ನೋಡ್ರಿ ಇವೇನು ನೀವು ಲೈನ್ದಾಗ ಬರ್ತಾವಲ್ಲ ಟ್ರೈನ್ಗಳು ಎಲ್ಲ ತುಮಕೂರಿಗೂ ಸ್ಟಾಪ್ ಅದಾವ. ಸೊ ಇದು ಬಂದ್ಬಿಟ್ಟು ತುಮಕೂರು ಬಾನಸವಾಡಿ ಅನ್ಸುತ್ತೆ ಮೆಮೊ. ಈಗ 7 ಗಂಟೆಗೆ ಬರೋದು. ಬರ್ರಿ ಹೋಗಿ ನಾನು ಮಲ್ಕೋತಾನೆ 1 ತಾಸರ, ಫೋನಿಗೆ ಚಾರ್ಜ್ ಹಾಕೋತೀನಿ, ಸಿಗೋಣ ಅಂತ ಆಮೇಲೆ. ಫೈನಲಿ ಯಶವಂತಪುರಕ್ಕೆ ಎಂಟ್ರ್ ಅದೀವಿ ರೀ. 6:24 ಆತೈತಿ. ಇಲ್ಲಿ ನೋಡ್ಬೋದು ಟೈಮಿಂಗ್ 25 ಆತ. ಭಾಳ ಡಿಲೇ ಆಯ್ತು ಇದು. ಬರ್ತಾ 25 ನಿಮಿಷ ಡಿಲೇ ಆಯ್ತು. ನಾನು KSR ಬೆಂಗಳೂರು ಸಿಟಿ ಜಂಕ್ಷನ್ ಡಿಬೋರ್ಡ್ ಮಾಡ್ತೀನಿ. ಮೈಸೂರಿಗೆ ಹೋಗಿ ವಾಪಸ್ ಬರೋದ್ರಾಗ ಅರ್ತಿಲ್ಲ. ಸೇಮ್ ರೂಟ್ ಐತಿ, ಕವರ್ ಮಾಡಿದ್ದಂತೂ ಐತಿ. ಇದ್ರ ಬಗ್ಗೆ ಅಂತೂ ನಾನು ನಿಮ್ಗೆ ಡೀಟೇಲ್ಡಾಗಿ ಹೇಳಿಬಿಟ್ಟನಿ. ಸೊ ಇದೇನಂತ KSR ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ನನಗೆ ಕನೆಕ್ಟಿಂಗ್ ಒಂದು ಮೆಮೊ ಇತ್ತು. ಸೊ ಅದು ಮಿಸ್ ಆಗಿಬಿಡ್ತಿ. ಯಾಕಂದ್ರೆ 6:25 ಇಲ್ಲೇ ಆಯ್ತು, 25ಕ್ಕೆ ಅದರ ಡಿಪಾರ್ಚರ್. ಫೈನಲಿ ಬ್ಯಾಗ್ ಎಲ್ಲ ತೊಗೊಂಡು ರೆಡಿ ಆದ ನೋಡ್ರಿ. ರೆಡಿ ಯಾವುದೋ ಟ್ರೈನ್ ಹೋತಲ್ಲೇ. ಟೋಟಲ್ 48 ತಾಸಿನ ಜರ್ನಿ ಇತ್ತಿದೆ ಮೈಸೂರು ಮಠ. ಈಗ ಸೊ ಇಲ್ಲಿ ಮಠ ಕವರ್ ಮಾಡಿದ್ರೆ ಎಷ್ಟಾಯ್ತು? 24, 48 3 ತೆಗೀರಿ 45 ಅವರ್ ಜರ್ನಿ. ಸೊ ಫೈನಲಿ ಎಂಡ್ ಹಾಕ್ಬಂತ್ರಿ. ನಂದು ಅಪ್ಪರ್ ಸೀಟ್ ಒಳಗೆ ಇತ್ತು. ಈಗ ಚಿಕ್ಕಜಾಜೂರು ಒಳಗೆ ಅನ್ಸ್ಕೆಡ್ಯೂಲ್ ಸ್ಟಾಪ್ ಒಳಗೆ ಈ ಸೈಡ್ ಲೋವರ್ದವ್ರು ಖಾಲಿ ಆದ್ರೆ ಅವಾಗಿಂದ ಇಲ್ಲಿ ಕುಂತಿದ್ವಿ ಅಷ್ಟೆ. ಸೊ ಭಾಳ ಲಾಂಗ್ ಇತ್ತು. ಸ್ಟ್ರೆಸ್ ನನ್ನ ಮಕ್ಕಂದಾಗ ನೋಡ್ಬೋದು ನೀವು. ಯಾಕಂತಂದ್ರೆ ಇಷ್ಟು ಲಾಂಗ್ ಜರ್ನಿ ನಾನು ಸಸ್ಟೈನ್ ಮಾಡೋಕ್ಕಾಗಂಗಿಲ್ಲ. ಹೆಂಗಂತಂದ್ರೆ ಒಂದು ಫ್ರೆಶ್ನೆಸ್ ಬೇಕಾಗಿರುತ್ತೆ, ಒಂದು ವಾತಾವರಣ ಬೇಕಾಗಿರುತ್ತೆ. ಈ ಟ್ರೈನ್ ಒಳಗೆ ಪ್ಯಾಂಟ್ರಿ ಕಾರು ಇಲ್ಲ, ಊಟ ಕರೆಕ್ಟ್ ಆಗಂಗಿಲ್ಲ. ಸೊ ಅದನ್ನೆಲ್ಲ ನಾನು ಸ್ಕಿಪ್ ಮಾಡ್ಕೊತ ಬಂದೆ. ಸೊ ನೀವು ಲಾಂಗ್ ಜರ್ನಿ ಮಾಡ್ತಾರಂದ್ರೆ ಈ ವಾರಣಾಸಿ ಮೈಸೂರು ಎಕ್ಸ್ಪ್ರೆಸ್ ಒಳಗೆ ಫಸ್ಟ್ ನಂದು ಒಪಿನಿಯನ್ ಹೇಳ್ಬೇಕಂದ್ರೆ
ನಾನು ಈ ಟ್ರೈನ್ ನಿಮ್ಗೆ ರೆಕಮೆಂಡ್ ಮಾಡೋಕೆ ಹೋಗಂಗಿಲ್ಲ ರೀ. ಯಾಕೆ ಹೇಳ್ರಿ, ಇದ್ರೊಳಗೆ ನಿಮ್ಗೆ ಸ್ಲೀಪರ್ ಒಳಗೆ ಟಿಕೆಟ್ ಸಿಗಿಲ್ಲ. ಯಾವುದೋ ಕೋಚ್ ಹೋಗ್ರಿ ನೀವು ಟಿಕೆಟ್ ಸಿಗೋಂಗಿಲ್ಲ. ನೀವು ಬೆಂಗಳೂರು ಮೈಸೂರಿಂದ ಟ್ರಾವೆಲ್ ಮಾಡ್ತೀರ ಅಂದ್ರೆ ನಿಮ್ಗೆ ಅಲ್ವೇ ಅಲ್ಲ ಇದೆ. ಯಾಕಂತಂದ್ರೆ ನೀವು ಫುಲ್ ಸುತ್ತೊಡೆದೋಗಿ ನಿಮ್ಮ ಟೈಮ್ ಇಲ್ಲೇ ವೇಸ್ಟ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಒಳಗೆ 45 ಅಂದ್ರೆ 90 ಅವರ್ ಅಂದ್ರೆ 3 ಡೇ. ಸೊ 3 ದಿನ ನೀವು ಇಲ್ಲಿ ವೇಸ್ಟ್ ಮಾಡೋ ಬದಲಿ ಸೊ ಬೇರೆ ಅಲ್ಟರ್ನೇಟಿವ್ ಆಪ್ಷನ್ ಆದಂಥ ನೀವು ಡೈರೆಕ್ಟ್ ಟ್ರೈನ್ಸ್ಗಳ್ನ ನೀವು ಪ್ರಿಫರ್ ಮಾಡ್ಕೋಬೋದು. ದಿಲ್ಲಿಗೆ ಹೋಗಿ ದಿಲ್ಲಿಯಿಂದ ಇದನ್ನು, ಯಾಕಂದ್ರೆ ದಿಲ್ಲಿದು ಜರ್ನಿ 33 ಅವರ್. ದಿಲ್ಲಿಯಿಂದ ನೀವು ಇದಕ್ಕೆ ಹೋಗ್ತಾರಂದ್ರೆ ಅಲ್ಲಿ ಒಂದು 7 ಅವರ್, ಅದು 40 ಅವರ್ ಅಷ್ಟೇ ಆಗುತ್ತೆ. ಇಲ್ಲಾಂದ್ರೆ ಝಾನ್ಸಿಗೆ ಹೋಗಿ ಝಾನ್ಸಿಯಿಂದ ಹಿಂಗೆ ಮಾಡ್ಬೋದು, ಇಲ್ಲಾಂತ ಹಿಂಗೆ ಕನೆಕ್ಟ್ ಮಾಡ್ಬೋದು. ಫೈನಲಿ ರೀಚ್ ಆದ್ವಿ. ಬಾಜು ಪ್ಲಾಟ್ಫಾರ್ಮ್ದಾಗ ಗೋಲ್ ಗುಂಬಜ್ ನಿಂತದಿ. ಮೇ ಬಿ 9th ನಂಬರ್ ಅಂತ 9th ಪ್ಲಾಟ್ಫಾರ್ಮ್. ಇಳ್ಯಾಕೆ ಭಾಳ ಜನ ಅದಾರ ರೀ ಡೋರಿಗೆ. ಸೊ ಫೈನಲಿ 7 ಗಂಟೆಗೆ ನಾವು ರೀಚ್ ಆದೀವಿ ರೀ. ವಾರಣಾಸಿ ಮೈಸೂರು ವಾರಣಾಸಿ ತೊಗೊಂಡು ವಾರಣಾಸಿ ಮೈಸೂರು ಎಕ್ಸ್ಪ್ರೆಸ್ ತೊಗೊಂಡು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೋತಾನೆ ಜರ್ನಿ. ಅದು ಆಲ್ಟರ್ನೇಟಿವ್ ಏನು ಹೇಳ್ಬೇಕಂದ್ರೆ ಫ್ಲೈಟ್ ಪ್ರಿಫರ್ ಮಾಡಿರಿ. ನೀವು ಅಫೋರ್ಡ್ ಮಾಡ್ತೀರಂದ್ರೆ 2 AC. ಸ್ಲೀಪರ್ದಾಗ ಹೋಗ್ತೀರಂತಂದ್ರೆ ವೆಲ್ ಆ್ಯಂಡ್ ಗುಡ್ ಹೋಗ್ಬೋದು ನೀವು. ಇಲ್ಲಂತಂದ್ರೆ ಏನು ಮಾಡೋಕೆ ಆಪ್ಷನ್ನೇ ಇಲ್ಲ. ವಾರಣಾಸಿಗೆ ಹೋಗ್ಬೇಕಂದ್ರೆ ನೀವು ಹಿಂಗೆ ಹೋಗ್ಬೇಕು. ಇಲ್ಲಂತಂದ್ರೆ ಡೈರೆಕ್ಟ್ ಆಪ್ಷನ್ಸ್ ಇಲ್ಲದೆ ಇರೋ ಕಾರಣ. ಸೊ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ನಾನು ಮುಂದೆ ಮೈಸೂರು ಮಟ್ಟ ಮಾಡೋದಿತ್ತು, ಬಟ್ 45 ತಾಸು ಇದರೊಳಗೆ ನಿಮಗೆ ಲಾಂಗ್ ಜರ್ನಿ ತೋರಿಸಿನಿ, ಪೂರ್ತಿ ಕವರ್ ಮಾಡೀನಿ. 2 ಪಾರ್ಟ್ ಒಳಗೆ ನೀವು ಮಸ್ತ್ ಎಂಜಾಯ್ ಮಾಡ್ರಿ ಅಂತೇಳಿ ನಾನು ಅನ್ಕೋತೀನಿ. ಸಿಗೋಣಂತ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ